ಭಾರತದ ಕಡೆ ನೋಡ್ತಕ್ಕಂಥ ಸಂದರ್ಭ. ಇಡೀ ಜಗತ್ತು ಕೇವಲ ಮೊದಲ ದೇಶದಲ್ಲಿ ದೀಪಾವಳಿ ಯಾಕಂದರೆ ಇಡೀ ಇವತ್ತು ಜಗತ್ತಿನಲ್ಲಿ ಎಲ್ಲೆಲ್ಲಿ ಹಿಂದೂಗಳು ಇದ್ದಾರೆ ಎಲ್ಲ ಕಡೆಯೂ ಕೂಡ ಹೋಗಿ ದೀಪೋತ್ಸವ ಮಾಡೋ ಮುಖಾಂತರ ದೀಪಾವಳಿ ಆಚರಣೆಯನ್ನು ಇಡೀ ಜಗತ್ತಿನಲ್ಲಿ ಮಾಡಿದ್ದಾರೆ. ಎಲ್ಲರೂ ಕೂಡಿ ಇವತ್ತು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಿದೆ. ಎಲ್ಲ ಜನ ಮನ ಮತ್ತು ಮನೆಗಳನ್ನು ಮುಟ್ಟತಕ್ಕಂಥ ಕೆಲಸ ಆಗಿದೆ. ಭಾಳ ಖುಷಿ ಇದ್ದಂಥ ಸಂದರ್ಭದಲ್ಲಿ ಮೊಸರಿನಲ್ಲಿ ಕಲ್ಲು ಹುಡುಕುವಂಥ ಕೆಲಸವನ್ನು ಇದರಲ್ಲಿ ಯಾರೂ ಮಾಡಬಾರ್ದು ಅನ್ನೋಂಥ ಆಗ್ರಹ ಮಾಡ್ತೇನೆ. ಎರಡನೇದು ಉಪವಾಸದ ಬಗ್ಗೆ ತಾವು ಹೇಳಿದ್ರಿ, ಬರೀ ಎಳ್ನೀರಿನ ಮ್ಯಾಗ ಅಂತೇಳಿ. ಅವ್ರಿಗೆ ಜೈನ್ ಮುನಿಗಳ ಬಗ್ಗೆ ಯೋಚನೆ ಮಾಡಬೇಕು ಒಂದ್ಸಲ. ಜೈನ್ ಸಮಾಜದವರು ಮಾಡ್ತಾರೆ, ಬರೀ ಎಳ್ನೀರಲ್ಲ. ಕೆಲವೊಬ್ಬರು ನಾವು ಮಾಡ್ತೀವಿ, 9 ದಿವಸ ನವರಾತ್ರಿಗಳಿಗೆ ನಾನು ಮಾಡ್ತೀನಿ, 9 ದಿವಸ ನಿರಂತರ ಉಪವಾಸ ಮಾಡ್ತೀನಿ. ಬರೀ ನೀರಿನ ಮೇಲೆ ಅಂದರೆ ನೀರು ತೊಗೊಂಡಿರ್ತೀವಿ, ಚಹಾ ಕುಡಿತೀವಿ, ಇಲ್ಲ ಅಂತನಲ್ಲ. ಆದರೆ ಯಾವುದೋ ಉಪಹಾರ ಇಲ್ಲ, ಊಟ ಇಲ್ಲ, ಏನು ಇಲ್ದನು ಕೂಡ ಆರಾಮಾಗಿ 9 ದಿವಸ ಇದ್ದು ಆರಾಮಾಗಿ 10 ಕಡೆ ಭಾಷಣ ಮಾಡ್ಕೊಂಡು ಹೋದ್ರೂ ಕೂಡ ಏನು ಆಗೋದಿಲ್ಲ. ಯಾಕಂದ್ರೆ ಅವ್ರಿಗೆ ಉಪವಾಸ ಮಾಡಿ ರೂಢ ಇಲ್ಲ ಕಾಂಗ್ರೆಸ್ನವ್ರಿಗೆ, ಅದು ಸಮಸ್ಯೆ. ಉಪವಾಸ ಮಾಡೋರು ಭಾರತೀಯ ಜನತಾ ಪಾರ್ಟಿ ರೆಗ್ಯುಲರ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ನರೇಂದ್ರ ಮೋದಿ ಅಂತ ನಾಯಕತ್ವ ಐತಿ, ನಮಗೆಲ್ಲರಿಗೂ ಕೂಡ ಕಲಿಸುವಂಥದ್ದಾಗೈತಿ. ಹೀಗಾಗಿ ಅದರ ಬಗ್ಗೆ ಯಾವುದೇ ರೀತಿಯಾದಂಥ ಪ್ರಶ್ನೆ ಇಲ್ಲ. 9 ದಿವಸ ಅಲ್ಲ, ಸಾಕಷ್ಟು ದಿನಗಳವರೆಗೆ ಕೂಡ ಇರೋಕ್ಕೆ ಸಾಧ್ಯ ಐತಿ. ಒಂದೇ ಗ್ಲಾಸಿನ ಮ್ಯಾಗೂ ಇರುವಂಥ ದಿನಗಳಿದಾವೆ. ಹೀಗಾಗಿ ಈ ರೀತಿಯಾದಂಥ ಪ್ರಧಾನಮಂತ್ರಿಗಳ ಮೇಲೆ ಟೀಕೆ ಟಿಪ್ಪಣಿ ಮಾಡುವಂಥದ್ದನ್ನು ದಯವಿಟ್ಟು ಕಾಂಗ್ರೆಸ್ನವರು ಬಂದ್ ಮಾಡಬೇಕು ಅಂತ ಆಗ್ರಹ ಮಾಡ್ತೇವೆ. ಮೊನ್ನೆ ಯಾರೋ ನಮ್ಮ ಸಂಸದರು ಅನ್ನಬಾರ್ದು, ಯಾರ ಬಗ್ಗೆ ಕೂಡ ಗೌರವವಾಗಿ ನಾವು ಮಾತಾಡಬೇಕಾಗುತ್ತೆ. ಅಗೌರವದಿಂದ ಯಾರು ಮಾತಾಡೋದು ಸರಿಯಲ್ಲ ಅಂತ ಹೇಳಿದಾಗ ಕೂಡ ಇವತ್ತು ಪ್ರಧಾನಮಂತ್ರಿಗಳ ಮೇಲೆ ಈ ಥರ ಮಾತಾಡಿದ್ರೆ ಏನಾಗಿದ್ರೆ, ನಿಮ್ಗೆ ವಿಶ್ವಾಸ ಇದ್ದರೆ ನಿಮ್ಗೆ ಇರ್ರಿ, ವಿಶ್ವಾಸ ಇಲ್ಲ ಬಿಟ್ಬಿಡ್ರಿ ಅಷ್ಟೇ. ಅದಕ್ಕೆ ಭಾಳಷ್ಟು ಉತ್ತರ ಕೊಡ್ತಕ್ಕಂಥ ಪ್ರಯತ್ನ ಆಗೋದಿಲ್ಲ. ಅದನ್ನು ಅರ್ಥ ಮಾಡ್ಕೊಂಡು ಕಾಂಗ್ರೆಸ್ನವ್ರು ಅರ್ಥ ಮಾಡ್ಕೋಬೇಕು. ಇವತ್ತು ಸಮಸ್ಯೆ ಏನಾಗಿದೆ ಕಾಂಗ್ರೆಸ್ನವ್ರಿಗೆ ಅಂದರೆ, ಈ ಕಡೆ ಅಲ್ಪಸಂಖ್ಯಾತರನ್ನು ಬಿಡಂಗಿಲ್ಲ, ಹಿಂದೂಗಳನ್ನ ಹಿಡಿಯಂಗಿಲ್ಲ ಅನ್ನುವಂಥ ಪರಿಸ್ಥಿತಿ ಇವತ್ತು ಅವ್ರಿಗೆ ಒದಗಿ ಬಂದೈತಿ. ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿ ಹದ್ದು ಮೀರಿ ಹೋಗ್ತದೆ ಅನ್ನೋಂಥ ಮಟ್ಟಕ್ಕೆ ಇವತ್ತು ಕಾಂಗ್ರೆಸ್ನವರು ಬಂದು ನಿಂತಿದ್ದಾರೆ. ಎರಡನೇ ಕಡೆ ಇವತ್ತು ರಾಮ ಮಂದಿರ ಉದ್ಘಾಟನೆ ನಾವೆಲ್ಲಿ ಹೇಳಿಲ್ಲ, ಅಥವಾ ಯಾರು ಏನದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ವೋಟ್ ಕೇಳ್ರಿ ಇನ್ನೊಂದು ಮಾಡಿಲ್ಲ. ಎಲ್ಲರೂ ಖುಷಿಯಿಂದ ರಾಮ ಮಂದಿರ ಆಯ್ತು ಅನ್ನುವಂಥದ್ದು ಹೇಳಿದ್ಬಿಟ್ರೆ ಇನ್ನು ಎಲ್ಲಿನೂ ಯಾವ ರೀತಿಯಾದಂಥ ಪ್ರಚಾರಗಳನ್ನು ಪಡೆಯೋದಾಗಲಿ ಮಾಡೋದಾಗಲಿ ದೇಶದ ಪ್ರಧಾನಮಂತ್ರಿಗಳಿಂದ ಆಗಿದ್ದರೆ ಯಾರೂ ಕೂಡ ಮಾಡಿಲ್ಲ. ಹೀಗಾಗಿ ಅದನ್ನು ಸುಮ್ಮನೆ ಅದನ್ನ ರಾಜಕಾರಣ ಅದರಲ್ಲಿ ಸೇರಿಸುವಂಥ ಪ್ರಯತ್ನ. ಎರಡನೇದು ಇಲೆಕ್ಷನ್ ಬಂದಿದೆ, ಬರುತ್ತೆ ಇಲೆಕ್ಷನ್ನ. ಆದರೆ ನಮಗೆ ಇವತ್ತು ವಿಶ್ವಾಸ ಇದೆ, ನರೇಂದ್ರ ಮೋದಿಯವರ ನಾಯಕತ್ವ ಅಭಿವೃದ್ಧಿ ಕಾರ್ಯವನ್ನು ಏನು ದೇಶದಲ್ಲಿ ಕಳೆದ 9 ವರ್ಷದಲ್ಲಿ ಮಾಡಿದ್ದಾರೆ ಅವನು ಮುಂದೆ ಇಟ್ಕೊಂಡು ಹೋಗ್ತೇವೆ. ನಾವೇನು ಬೇರೆ ಏನು ಇಟ್ಕೊಂಡು ಹೋಗಿ ಇನ್ನೊಂದು ರಾಜಕಾರಣ ಮಾಡುವಂಥದ್ದು ಭಾರತೀಯ ಜನತಾ ಪಾರ್ಟಿಗೆ ನೀಡಿಲ್ಲ, ನೆಸೆಸಿಟಿನೂ ಇಲ್ಲ. ಜನ ಇವತ್ತು ಗೊತ್ತಿದೆ ಯಾರು ಕೆಲಸ ಮಾಡ್ತಾರಾ, ಏನಾಗ್ತಾರೆ ಅನ್ನೋಂಥದ್ದು ಜನರಿಗೆ ಭಾಳ ಸ್ಪಷ್ಟತೆ ಇದೆ. ಅದರ ಅನುಗುಣವಾಗಿ ಅವೆಲ್ಲ ಉಳಿದಂಥ ಚುನಾವಣೆಯಲ್ಲಿ ನಡೀತವೆ. ಈ ರೀತಿ ಕಾಂಗ್ರೆಸ್ನವ್ರಿಗೆ ಸಮಸ್ಯೆಗಳನ್ನು ಒಂದ್ರ ಮೇಲೆ ಒಂದು ಸಮಸ್ಯೆ ಬಂದಾಗ ಬಗೆಹರಿಸ್ಕೊಳ್ಳಾರ್ದನ್ನ ಭಾರತೀಯ ಜನತಾ ಪಾರ್ಟಿ ಮೇಲೆ ಗುಬಿ ಕೂರಿಸುವಂಥ ಕೆಲಸಕ್ಕೆ ಅವ್ರು ಹೋಗ್ತಾರೆ. ಅವು ಯಾವುದೂ ಕೂಡ ಮುಂದಿನ ದಿನಮಾನಗಳಲ್ಲಿ ನಡೆಯಂಗಿಲ್ಲ ಅನ್ನೋದು ಸ್ಪಷ್ಟತೆ ಇದೆ. ಅಲ್ಲ, ಈಗ 11 ದಿನ ವ್ರತ ಕೈಗೊಂಡ್ರು, ಅದೇ ಟೈಮಲ್ಲೇ ಹೋಗಿ ಎಲ್ಲ ರಾಜ್ಯಗಳಲ್ಲೂ ರಾಜಕಾರಣ ಮಾಡಿ ಬಂದರು ಮೋದಿ ಅವರನ್ನು. ನೋಡಿ, ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಇವತ್ತು ಅದೇ ಮತ್ತು ಬರುತ್ತೆ. ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡೋಕ್ಕೆ ಹೋಗಿ ನರೇಂದ್ರ ಮೋದಿಯವರು 9 ದಿನ ವ್ರತ ಮಾಡಿದ್ದಾರೆ. ಅದರ ಅನುಗುಣವಾಗಿ ಎಲ್ಲೆಲ್ಲಿ ಹೋಗಿ ಏನು ಮಾಡಬೇಕು, ರಾಮೇಶ್ವರದಿಂದ ಹಿಡ್ಕೊಂಡು ಎಲ್ಲ ಕಡೆ ಹೋಗಿ ಬಂದಿದ್ದಾರೆ. ಅದಕ್ಕೆ ಸಮಸ್ಯೆ ಏನೈತೆ ಅವ್ರಿಗೆ? ನಮಗೆ ಎಲ್ಲಿ ಇಷ್ಟ ಆಗುತ್ತೆ, ಯಾವ ದೇವ್ರ ಬಗ್ಗೆ ಆಗುತ್ತೆ, ನಮಗೇನು ವೃತ ಮಾಡಬೇಕು ನಾವು ವೃತ ಮಾಡಿ ಬಂದಿದ್ದೀವಿ. ಈಗ ಅವ್ರು ಮಾಡ್ಕೊಂಡಿದ್ದಾರೆ, ಅವ್ರು ಮಾಡಿ ಬಂದಾರೆ ನರೇಂದ್ರ ಮೋದಿಯವರು. ಅದಕ್ಕೆ ಅದರೊಳಗೆ ಇವ್ರಿಗೇನು ಸಮಸ್ಯೆಗಳಂತ? ಯಾವ ರಾಜ್ಯದ ಈ ದೇವಸ್ಥಾನಗಳು ಕೇವಲ ಕರ್ನಾಟಕದಲ್ಲಿದ್ದಾವ? ದೇಶದ ಎಲ್ಲ ರಾಜ್ಯಗಳಲ್ಲೂ ಅತ್ಯುನ್ನತವಾಗಿರ್ತಕ್ಕಂಥ ದೇವಸ್ಥಾನಗಳಿದಾವೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗಬೇಕು. ರಿಲೇಟೆಡ್ ಮತ್ತು ಲಿಂಕ್ ಇದ್ದ ದೇವಸ್ಥಾನಕ್ಕೆ ಹೋಗ್ಯಾರ. ಯಾವುದೋ ಎಲ್ಲಿ ಬೇಕಲ್ಲಿ ಹೋಗುವಂಥದ್ದಾಗಿಲ್ಲ. ಅವನ್ನೆಲ್ಲವನ್ನು ನೋಡಿಕೊಂಡು ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಈಗ ಆ ರೀತಿಯಾದಂಥ ಟೀಕೆ ಟಿಪ್ಪಣಿಗಳನ್ನು ಇಡೀ ದೇಶ ಜಗತ್ತು ಸಂಭ್ರಮ ಪಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಟೀಕೆ ಟಿಪ್ಪಣಿಗಳನ್ನು ಯಾರೂ ಮಾಡಬಾರ್ದು ಅಂತ ಆಗ್ರಹ ಮಾಡ್ತೀವಿ. ಎಸ್ ಸರ್, ಧನ್ಯವಾದ. ಎಸ್ ಸರ್, ಧನ್ಯವಾದ.